ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ರಾತ್ರಿ ಎಲ್ಲರೂ ಮಲಗಿದ್ದ ಮನೆಯಲ್ಲಿ ದೀಪ ಆರುತ್ತಾ ಆರುತ್ತಾ ಕಡೆಗೆ ಸಂಪೂರ್ಣ ಆರಿಹೋಗುತ್ತದೆ. ಆ ಕ್ಷಣ ಕತ್ತಲಾಗುತ್ತದೆ. ಆದರೆ ಆ ದೀಪದ ಬೆಳಕಿತ್ತಲ್ಲ, ಅದು ಎಲ್ಲಿ ಹೋಯಿತು? ಅದು ನಾಶವಾಗಲಿಲ್ಲ. ಬದಲಿಗೆ ಅದು ಗಾಳಿಯಲ್ಲಿ ಬೆರೆತು ಬೇರೊಂದು ರೂಪದಲ್ಲಿ ಉಳಿದುಬಿಟ್ಟಿತು. ಮನುಷ್ಯನ ಜೀವನವೂ ಹಾಗೆಯೇ. ಸಾವು ಎಂದರೆ ಬೆಳಕು ಆರಿಹೋಗುವುದಲ್ಲ, ಬದಲಿಗೆ ಅದು ಬೇರೊಂದು ಪ್ರಪಂಚಕ್ಕೆ ಪ್ರಯಾಣ ಬೆಳೆಸುವ ಒಂದು ಘಳಿಗೆ. ಇಂದಿಗೂ ಪ್ರಪಂಚದಲ್ಲಿ ಅತಿ ಹೆಚ್ಚು ಭಯ ಹುಟ್ಟಿಸುವ ಪದ ಯಾವುದಾದರೂ ಇದ್ದರೆ ಅದು ಸಾವು ಎಂಬ ಪದ. ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಆಳದಲ್ಲಿ ಅವನಿಗೆ ಗೊತ್ತಿಲ್ಲದೆಯೇ ಒಂದು ಪ್ರಶ್ನೆ ಸದಾ ಜೀವಂತವಾಗಿರುತ್ತದೆ. ನಾನು ಸತ್ತ ನಂತರ ಏನಾಗುತ್ತೇನೆ? ನನ್ನ ಆತ್ಮ ಎಲ್ಲಿಗೆ ಹೋಗುತ್ತದೆ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಎಷ್ಟೋ ಋಷಿಮುನಿಗಳು ಕಾಡುಗಳಲ್ಲಿ ತಪಸ್ಸು ಮಾಡಿದರು. ಎಷ್ಟೋ ವಿಜ್ಞಾನಿಗಳು ಪ್ರಯೋಗಾಲಯಗಳಲ್ಲಿ ಸಂಶೋಧನೆ ನಡೆಸಿದರು. ಆದರೆ ಈ ಪ್ರಶ್ನೆಯ ಆಳ ಎಷ್ಟೋ ಶತಮಾನಗಳಾದರೂ ಪೂರ್ತಿಯಾಗಿ ಅಳೆಯಲಾಗಲಿಲ್ಲ. ಆದರೆ ಸ್ನೇಹಿತರೆ, ನಮ್ಮ ಸನಾತನ ಧರ್ಮ, ನಮ್ಮ ಭಗವದ್ಗೀತೆ, ನಮ್ಮ ಉಪನಿಷತ್ತುಗಳು ಈ ಪ್ರಶ್ನೆಗೆ ಬಹಳ ಸ್ಪಷ್ಟವಾದ, ಬಹಳ ಸಮಾಧಾನಕರವಾದ ಉತ್ತರವನ್ನು ಕೊಟ್ಟಿವೆ. ಯೋಚಿಸಿ ನೋಡಿ, ನೀವು ಚಿಕ್ಕವರಿದ್ದಾಗ ಧರಿಸಿದ ಬಟ್ಟೆ ಇಂದು ನಿಮಗೆ ಸರಿಹೊಂದುತ್ತದೆಯೇ? ಇಲ್ಲ, ಆ ಬಟ್ಟೆ ಹಳೆಯದಾಯಿತು. ನೀವು ಅದನ್ನು ಬಿಟ್ಟು ಹೊಸ ಬಟ್ಟೆ ಧರಿಸಿದಿರಿ. ಆದರೆ ಬಟ್ಟೆ ಬದಲಾದರೂ ಒಳಗಿದ್ದ ನೀವು ಬದಲಾಗಲಿಲ್ಲ ಅಲ್ಲವೇ? ಅದೇ ರೀತಿ ಈ ದೇಹವೆಂಬುದು ಆತ್ಮಕ್ಕೆ ಒಂದು ಬಟ್ಟೆ ಮಾತ್ರ. ಈ ಬಟ್ಟೆ ಹಳೆಯದಾದಾಗ, ಸವೆದಾಗ ಆತ್ಮ ಅದನ್ನು ಬಿಟ್ಟು ಹೊಸ ದೇಹವೆಂಬ ಬಟ್ಟೆಯನ್ನು ಧರಿಸುತ್ತದೆ. ಇದನ್ನೇ ನಾವು ಸಾವು ಎಂದು ಕರೆಯುತ್ತೇವೆ. ಆದರೆ ವಾಸ್ತವದಲ್ಲಿ ಅದು ಅಂತ್ಯವಲ್ಲ, ಬದಲಿಗೆ ಒಂದು ಹೊಸ ಆರಂಭ. ಇಂದು ನಾವು ಈ ಆಳವಾದ, ಗಂಭೀರವಾದ, ಆದರೆ ಅಷ್ಟೇ ಸಮಾಧಾನಕರವಾದ ವಿಷಯದ ಬಗ್ಗೆ ಮಾತನಾಡೋಣ. ಸಾವಿನ ನಂತರ ಆತ್ಮಕ್ಕೆ ನಿಜವಾಗಿಯೂ ಏನಾಗುತ್ತದೆ? ಈ ಪ್ರಯಾಣದಲ್ಲಿ ನಾವು ಭಗವದ್ಗೀತೆಯ ಜ್ಞಾನ, ಜೀವನದ ಅನುಭವಗಳು, ಸಾಧುಸಂತರ ಮಾತುಗಳು ಮತ್ತು ಶಾಶ್ವತ ಸತ್ಯದ ಬೆಳಕಿನಲ್ಲಿ ಆತ್ಮದ ಈ ರಹಸ್ಯಮಯ ಪ್ರಯಾಣವನ್ನು ಅರ್ಥಮಾಡಿಕೊಳ್ಳೋಣ. ಈ ಜ್ಞಾನ ನಿಮಗೆ ಸಿಕ್ಕ ದಿನ ಸಾವಿನ ಭಯ ಶಾಶ್ವತವಾಗಿ ಮಾಯವಾಗುತ್ತದೆ ಮತ್ತು ಜೀವನವನ್ನು ಇನ್ನಷ್ಟು ಪೂರ್ಣವಾಗಿ, ಇನ್ನಷ್ಟು ಧೈರ್ಯದಿಂದ ಬದುಕುವ ಶಕ್ತಿ ನಿಮಗೆ ಸಿಗುತ್ತದೆ. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಒಂದು ಅದ್ಭುತವಾದ ಸತ್ಯವನ್ನು ತಿಳಿಸುತ್ತಾನೆ. ಯುದ್ಧಭೂಮಿಯಲ್ಲಿ ತನ್ನ ಬಂಧುಗಳನ್ನೇ ಎದುರಿಸಬೇಕಾದ ಸ್ಥಿತಿಯಲ್ಲಿ ಅರ್ಜುನ ಸಂಪೂರ್ಣ ಕುಸಿದು ಹೋಗಿದ್ದ. ಅವನ ಕೈಯಿಂದ ಬಿಲ್ಲು ಜಾರಿ ಬಿದ್ದಿತ್ತು. ಕಣ್ಣುಗಳಲ್ಲಿ ನೀರು, ಮನಸ್ಸಿನಲ್ಲಿ ಗೊಂದಲ. ಆಗ ಕೃಷ್ಣ ಹೇಳಿದ ಮಾತು, ನ ಜಾಯತೆ ಮ್ರಿಯತೆ ವಾ ಕದಾಚಿನ್. ಅಂದ್ರೆ, ಆತ್ಮ ಎಂದೂ ಹುಟ್ಟುವುದಿಲ್ಲ, ಎಂದೂ ಸಾಯುವುದಿಲ್ಲ. ಇದೊಂದೇ ಸಾಲು ಸಾಕು ಇಡೀ ಮಾನವಕುಲದ ಸಾವಿನ ಭಯವನ್ನು ಅಳಿಸಿಹಾಕಲು. ಯೋಚಿಸಿ ನೋಡಿ ಸ್ನೇಹಿತರೆ, ಬೆಂಕಿ ಆತ್ಮವನ್ನು ಸುಡಲಾರದು, ನೀರು ಅದನ್ನು ತೋಯಿಸಲಾರದು, ಗಾಳಿ ಅದನ್ನು ಒಣಗಿಸಲಾರದು, ಆಯುಧ ಅದನ್ನು ಕತ್ತರಿಸಲಾರದು. ಏಕೆಂದರೆ ಆತ್ಮ ಎಂಬುದು ಭೌತಿಕ ವಸ್ತುವಲ್ಲ, ಅದು ಪ್ರಜ್ಞೆಯ, ಚೈತನ್ಯದ ಒಂದು ಅಂಶ. ದೇಹ ಪಂಚಭೂತಗಳಿಂದ ಆಗಿದೆ: ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ. ಈ ದೇಹ ಒಂದು ದಿನ ಮತ್ತೆ ಈ ಪಂಚಭೂತಗಳಲ್ಲಿ ವಿಲೀನವಾಗಬೇಕು. ಇದು ಪ್ರಕೃತಿಯ ನಿಯಮ. ಆದರೆ ಆ ದೇಹದೊಳಗಿದ್ದ ಚೈತನ್ಯ, ಆ ಬೆಳಕು, ಅದು ಎಂದಿಗೂ ನಾಶವಾಗುವುದಿಲ್ಲ. ನಮ್ಮ ಹಳ್ಳಿಗಳಲ್ಲಿ ಒಂದು ಮಾತಿದೆ: ಕುಂಬಾರನ ಮಡಕೆ ಒಡೆದರೂ ಅದರೊಳಗಿದ್ದ ಆಕಾಶ ಎಲ್ಲಿಗೂ ಹೋಗುವುದಿಲ್ಲ, ಅದು ಮತ್ತೆ ಇಡೀ ಆಕಾಶದಲ್ಲಿ ಬೆರೆತು ಹೋಗುತ್ತದೆ. ಮಡಕೆ ಎಂಬುದು ಒಂದು ಮಿತಿ, ಒಂದು ಆಕಾರ ಮಾತ್ರ. ಮಡಕೆ ಒಡೆದಾಗ ಆ ಮಿತಿ ಇಲ್ಲವಾಗುತ್ತದೆ. ಆದರೆ ಒಳಗಿದ್ದ ಆಕಾಶ ಶಾಶ್ವತವಾಗಿ ಉಳಿಯುತ್ತದೆ. ದೇಹ ಎಂಬುದು ಆತ್ಮಕ್ಕೆ ಒಂದು ಮಿತಿ, ಒಂದು ಆಕಾರ. ದೇಹ ಬಿದ್ದಾಗ ಆತ್ಮ ಮತ್ತೆ ಪರಮಾತ್ಮ ಎಂಬ ಅನಂತ ಆಕಾಶದಲ್ಲಿ ಒಂದಾಗುತ್ತದೆ, ಅಥವಾ ಮತ್ತೊಂದು ಪ್ರಯಾಣಕ್ಕೆ ಹೊರಡುತ್ತದೆ. ಈಗ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ: ಸಾವಿನ ಕ್ಷಣದಲ್ಲಿ ಆತ್ಮಕ್ಕೆ ನಿಜವಾಗಿ ಏನಾಗುತ್ತದೆ? ಗೀತೆ ಹೇಳುತ್ತದೆ, ಮನುಷ್ಯ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮ ಹಳೆಯ ಶಿಥಿಲ ದೇಹಗಳನ್ನು ತ್ಯಜಿಸಿ ಹೊಸ ದೇಹಗಳಲ್ಲಿ ಪ್ರವೇಶಿಸುತ್ತದೆ. ಈ ಪ್ರಕ್ರಿಯೆಗೆ ಪುನರ್ಜನ್ಮ ಎನ್ನುತ್ತಾರೆ. ಆದರೆ ಇದು ಕೇವಲ ಪುಸ್ತಕದ ಮಾತಲ್ಲ, ಇದು ಪ್ರಕೃತಿಯಲ್ಲಿ ಎಲ್ಲೆಡೆ ಕಾಣುವ ಸತ್ಯ. ಬೀಜ ಮಣ್ಣಿನಲ್ಲಿ ಕೊಳೆಯುತ್ತದೆ, ಆದರೆ ಆ ಕೊಳೆಯುವಿಕೆ ಒಳಗಿಂದಲೇ ಹೊಸ ಸಸಿ ಚಿಗುರೊಡೆಯುತ್ತದೆ. ಚಳಿಗಾಲದಲ್ಲಿ ಮರದ ಎಲೆಗಳೆಲ್ಲ ಉದುರುತ್ತವೆ, ಮರ ಬರಿದಾಗಿ ಸತ್ತಂತೆ ಕಾಣುತ್ತದೆ.
ಆದರೆ ವಸಂತ ಬಂದಾಗ ಅದೇ ಮರದಲ್ಲಿ ಮತ್ತೆ ಹಸಿರು ಚಿಗುರುತ್ತದೆ. ಪ್ರಕೃತಿ ನಮಗೆ ಪ್ರತಿ ಕ್ಷಣ ಈ ಪಾಠವನ್ನು ಕಲಿಸುತ್ತಿದೆ. ಅಂತ್ಯ ಎಂಬುದು ನಿಜವಾಗಿ ಅಂತ್ಯವಲ್ಲ, ಅದು ಇನ್ನೊಂದು ಆರಂಭದ ಬಾಗಿಲು. ಆದರೆ ಸ್ನೇಹಿತರೆ, ಈ ಪುನರ್ಜನ್ಮದ ಪ್ರಯಾಣ ಸುಮ್ಮನೆ ಆಗುವುದಿಲ್ಲ. ಇದರ ಹಿಂದೆ ಒಂದು ಆಳವಾದ ನಿಯಮವಿದೆ, ಒಂದು ಶಕ್ತಿ ಕೆಲಸ ಮಾಡುತ್ತಿರುತ್ತದೆ. ಆ ಶಕ್ತಿಯ ಹೆಸರೇ ಕರ್ಮ. ಕರ್ಮ ಎಂಬುದು ಈ ಸೃಷ್ಟಿಯ ಅತ್ಯಂತ ನಿಖರವಾದ, ಅತ್ಯಂತ ನ್ಯಾಯಯುತವಾದ ಲೆಕ್ಕಾಚಾರ. ಇದನ್ನು ಯಾವ ನ್ಯಾಯಾಧೀಶನೋ ಬದಲಾಯಿಸಲಾರ, ಯಾವ ಲಂಚವೂ ಇಲ್ಲಿ ನಡೆಯುವುದಿಲ್ಲ. ನೀವು ಬಿತ್ತಿದ್ದನ್ನೇ ನೀವು ಕೊಯ್ಯುತ್ತೀರಿ. ಇದೊಂದು ರೈತನ ಹೊಲದಂತೆ. ಭತ್ತ ಬಿತ್ತಿದರೆ ಭತ್ತವೇ ಬೆಳೆಯುತ್ತದೆ, ಕಳೆ ಬಿತ್ತಿದರೆ ಕಳೆಯೇ ಬೆಳೆಯುತ್ತದೆ. ಈ ಜನ್ಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಭಾವನೆ ಇವೆಲ್ಲವೂ ಆತ್ಮದ ಮೇಲೆ ಒಂದು ಗುರುತು ಬಿಡುತ್ತವೆ. ಈ ಗುರುತುಗಳನ್ನೇ ನಾವು ಸಂಸ್ಕಾರ ಎಂದು ಕರೆಯುತ್ತೇವೆ. ಒಂದು ಸಣ್ಣ ಉದಾಹರಣೆ ನೋಡೋಣ. ಒಂದು ಬಟ್ಟೆಯ ಮೇಲೆ ಕೆಂಪು ಬಣ್ಣ ಚೆಲ್ಲಿದರೆ ಆ ಬಟ್ಟೆಯನ್ನು ಎಷ್ಟೇ ತೊಳೆದರೂ ಒಂದು ಮಸುಕಾದ ಗುರುತು ಉಳಿದಿರುತ್ತದೆ. ಹಾಗೆಯೇ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆತ್ಮದ ಮೇಲೆ ನಾವು ಮಾಡುವ ಪ್ರತಿ ಕರ್ಮ ಒಂದು ಗುರುತು ಬಿಟ್ಟು ಹೋಗುತ್ತದೆ. ಈ ಗುರುತುಗಳ ಗುಂಪೇ ನಮ್ಮ ಸ್ವಭಾವವನ್ನು ರೂಪಿಸುತ್ತದೆ ಮತ್ತು ಸಾವಿನ ಸಮಯದಲ್ಲಿ ಈ ಸಂಸ್ಕಾರಗಳ ಒಟ್ಟು ಮೊತ್ತವೇ ಆತ್ಮ ಮುಂದೆ ಎಲ್ಲಿಗೆ ಪ್ರಯಾಣಿಸಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಗೀತೆಯಲ್ಲಿ ಕೃಷ್ಣ ಹೇಳುತ್ತಾನೆ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಅಂದು. ಮನುಷ್ಯ ದೇಹ ತ್ಯಜಿಸುವ ಕೊನೆಯ ಕ್ಷಣದಲ್ಲಿ ಯಾವ ಭಾವನೆಯನ್ನು, ಯಾವ ಆಲೋಚನೆಯನ್ನು ಸ್ಮರಿಸುತ್ತಾನೆಯೋ ಅದೇ ಭಾವಕ್ಕೆ ಅನುಗುಣವಾಗಿ ಮುಂದಿನ ಜನ್ಮ ಪ್ರಾಪ್ತವಾಗುತ್ತದೆ. ಇದನ್ನು ಕೇಳಿದಾಗ ಅನೇಕರಿಗೆ ಆಶ್ಚರ್ಯವಾಗುತ್ತದೆ. ಕೇವಲ ಕೊನೆಯ ಕ್ಷಣವಿಷ್ಟು ಮುಖ್ಯವೇ ಎಂದು. ಆದರೆ ಇಲ್ಲಿ ಒಂದು ಸೂಕ್ಷ್ಮ ಸತ್ಯವಿದೆ. ಕೊನೆಯ ಕ್ಷಣದ ಆಲೋಚನೆ ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಜೀವನ ಪೂರ್ತಿ ನೀವು ಯಾವ ರೀತಿ ಬದುಕುತ್ತೀರೋ, ಯಾವ ಆಲೋಚನೆಗಳನ್ನು ಪದೇ ಪದೇ ಮನಸ್ಸಿನಲ್ಲಿ ಪೋಷಿಸುತ್ತೀರೋ, ಅವೇ ಆಲೋಚನೆಗಳು ಕೊನೆಯ ಕ್ಷಣದಲ್ಲಿ ಸಹ ಸಹಜವಾಗಿ ಎದ್ದು ಬರುತ್ತವೆ. ಒಬ್ಬ ಭಕ್ತ ಜೀವನ ಪೂರ್ತಿ ಭಗವಂತನ ಸ್ಮರಣೆ ಮಾಡುತ್ತಿದ್ದರೆ ಕೊನೆಯ ಕ್ಷಣದಲ್ಲಿಯೂ ಅವನ ಬಾಯಲ್ಲಿ ಭಗವಂತನ ನಾಮವೇ ಬರುತ್ತದೆ. ಇದನ್ನೇ ನಾವು ಮಹಾಭಾರತದ ಭೀಷ್ಮ ಪಿತಾಮಹರ ಜೀವನದಲ್ಲಿ ನೋಡುತ್ತೇವೆ. ಅವರು ಬಾಣಗಳ ಹಾಸಿಗೆಯ ಮೇಲೆ ಮಲಗಿ ಉತ್ತರಾಯಣದ ಕಾಲ ಬರುವವರೆಗೂ ಕಾಯ್ದು ಕೊನೆಯ ಕ್ಷಣದಲ್ಲಿ ಶ್ರೀಕೃಷ್ಣನ ಮುಖವನ್ನೇ ದೃಷ್ಟಿಸುತ್ತಾ ಪ್ರಾಣ ತ್ಯಜಿಸಿದರು. ಏಕೆಂದರೆ ಅವರ ಇಡೀ ಜೀವನವೇ ಧರ್ಮ ಮತ್ತು ಭಕ್ತಿಯಿಂದ ತುಂಬಿತ್ತು. ಇದೇ ನಮಗೆ ಕಲಿಸುವ ಪಾಠ. ನಾವು ಇಂದು ಹೇಗೆ ಬದುಕುತ್ತೇವೋ ಅದೇ ನಮ್ಮ ನಾಳಿನ ಮತ್ತು ನಮ್ಮ ಮುಂದಿನ ಜನ್ಮಗ ಅಡಿಪಾಯವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಸಾವು ಎಂಬುದು ಇದ್ದಕ್ಕಿದ್ದಂತೆ ಬರುವ ಒಂದು ಘಟನೆಯಲ್ಲ. ಅದು ನಾವು ಜೀವನ ಪೂರ್ತಿ ಬರೆದ ಒಂದು ಕಥೆಯ ಅಂತಿಮ ಪುಟ ಮಾತ್ರ. ಆ ಪುಟದಲ್ಲಿ ಏನು ಬರೆಯಬೇಕು ಎಂಬುದನ್ನು ಇಂದೇ ಈ ಕ್ಷಣದಲ್ಲೇ ನಾವು ನಿರ್ಧರಿಸುತ್ತಿದ್ದೇವೆ. ಈ ಸತ್ಯ ಅರ್ಥವಾದ ಮೇಲೆ ಜೀವನವನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಒಬ್ಬ ಮುದುಕಿಯ ಕಥೆ ಕೇಳಿ. ಆಕೆಗೆ 90 ವರ್ಷ ವಯಸ್ಸಾಗಿತ್ತು. ಜೀವನದ ಕೊನೆಯ ದಿನಗಳಲ್ಲಿ ಆಕೆ ಹಾಸಿಗೆ ಹಿಡಿದಿದ್ದಳು. ಆಕೆಯ ಮೊಮ್ಮಗ ಒಮ್ಮೆ ಆಕೆಯ ಬಳಿ ಕುಳಿತು ಕೇಳಿದ, ಅಜ್ಜಿ, ನಿನಗೆ ಸಾವಿನ ಭಯ ಆಗುತ್ತಿದೆಯಾ? ಆ ಮುದುಕಿ ನಗುತ್ತಾ ಹೇಳಿದಳು, ಮಗು, ನಾನು ಚಿಕ್ಕವಳಿದ್ದಾಗ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಪ್ರಯಾಣ ಮಾಡುತ್ತಿದ್ದೇನೆ. ಆಗ ಎಂದೂ ಭಯಪಡಲಿಲ್ಲ. ಈಗ ಒಂದು ಜಗತ್ತಿನಿಂದ ಇನ್ನೊಂದು ಜಗತ್ತಿಗೆ ಪ್ರಯಾಣ ಮಾಡುತ್ತಿದ್ದೇನೆ ಅಷ್ಟೇ. ನನ್ನ ಇಡೀ ಜೀವನ ನಾನು ಭಗವಂತನಿಗೆ ಸಮರ್ಪಿಸಿದ್ದೇನೆ. ಅವನೇ ನನ್ನನ್ನು ಕರೆದೊಯ್ಯುತ್ತಾನೆ. ಭಯ ಏಕೆ? ಈ ಮಾತು ಎಷ್ಟು ಆಳವಾಗಿದೆ ನೋಡಿ. ಶಾಸ್ತ್ರಗಳ ಪ್ರಕಾರ ಸಾವಿನ ಕ್ಷಣದಲ್ಲಿ ಆತ್ಮದೇಹದಿಂದ ಹೊರಬರುವ ಪ್ರಕ್ರಿಯೆ ಬಹಳ ಸೂಕ್ಷ್ಮವಾಗಿ ನಡೆಯುತ್ತದೆ. ಪಂಚಪ್ರಾಣಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಸೇರಿ ಒಂದು ಸೂಕ್ಷ್ಮ ಶರೀರವನ್ನು ರೂಪಿಸುತ್ತವೆ ಮತ್ತು ಈ ಸೂಕ್ಷ್ಮ ಶರೀರವೇ ಸ್ಥೂಲ ದೇಹವನ್ನು ಬಿಟ್ಟು ಮುಂದಿನ ಪ್ರಯಾಣಕ್ಕೆ ಹೊರಡುತ್ತದೆ. ಇದನ್ನು ಒಂದು ಸುಂದರ ಉಪಮೆಯಿಂದ ಅರ್ಥಮಾಡಿಕೊಳ್ಳಬಹುದು. ಒಂದು ಕಂಬಳಿ ಹುಳು, ಅಂದರೆ ಕ್ಯಾಟರ್ಪಿಲ್ಲರ್, ಎಲೆಯ ಮೇಲೆ ತೆವಳುತ್ತಾ ಮುಂದಿನ ಎಲೆಗೆ ಹೋಗಬೇಕಾದಾಗ ಮೊದಲು ತನ್ನ ಮುಂದಿನ ಕಾಲುಗಳಿಂದ ಆ ಹೊಸ ಎಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ಆಮೇಲೆಯೇ ಹಿಂದಿನ ಎಲೆಯನ್ನು ಬಿಡುತ್ತದೆ. ಆತ್ಮವೂ ಹಾಗೆಯೇ ಒಂದು ದೇಹವನ್ನು ಸಂಪೂರ್ಣವಾಗಿ ಬಿಡುವ ಮೊದಲೇ ತನ್ನ ಕರ್ಮಫಲಕ್ಕೆ ಅನುಗುಣವಾದ ಮುಂದಿನ ದೇಹದೊಂದಿಗೆ ಒಂದು ಸೂಕ್ಷ್ಮ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತದೆ ಎಂದು ಋಷಿಗಳು ವಿವರಿಸುತ್ತಾರೆ. ಇಲ್ಲಿ ಒಂದು ಮಹತ್ವದ ಸಂಗತಿ ಗಮನಿಸಬೇಕು. ಸಾವು ಎಂಬುದು ಆಕಸ್ಮಿಕವಲ್ಲ, ಅದು ಆತ್ಮದ ಒಂದು ಸ್ವಾಭಾವಿಕ, ಸುವ್ಯವಸ್ಥಿತ ಪ್ರಕ್ರಿಯೆ. ನಮಗೆ ಅದು ಭಯಾನಕವಾಗಿ ಕಾಣುವುದೇಕೆಂದರೆ ನಾವು ನಮ್ಮನ್ನು ಈ ದೇಹದೊಂದಿಗೆ ಸಂಪೂರ್ಣವಾಗಿ ಗುರುತಿಸಿಕೊಂಡಿದ್ದೇವೆ. ನಾನೇ ಈ ದೇಹ ಎಂಬ ಭ್ರಮೆಯಲ್ಲಿ ಬದುಕುತ್ತಿದ್ದೇವೆ. ಆದರೆ ನಿಜವಾಗಿ ನಾವು ಈ ದೇಹವಲ್ಲ, ನಾವು ಈ ದೇಹದೊಳಗೆ ವಾಸಿಸುವ ಚೈತನ್ಯ. ಒಂದು ಕಾರಿನಲ್ಲಿ ಪ್ರಯಾಣಿಸುವ ಚಾಲಕ ಕಾರೇ ಅಲ್ಲ, ಅವನು ಕಾರನ್ನು ಚಲಾಯಿಸುವವನು. ಕಾರು ಹಾಳಾದರೆ ಚಾಲಕ ಸಾಯುವುದಿಲ್ಲ, ಅವನು ಬೇರೆ ಕಾರು ಹತ್ತುತ್ತಾನೆ.
ಈ ಸತ್ಯ ಎಷ್ಟು ಸರಳವಾಗಿ ಎಷ್ಟು ಸ್ಪಷ್ಟವಾಗಿ ಕಾಣುತ್ತದೆ ಅಲ್ಲವೇ? ಆದರೂ ನಾವು ಜೀವನಪೂರ್ತಿ ಇದನ್ನು ಮರೆತು ಬದುಕುತ್ತೇವೆ. ಆ ಮುದುಕಿಯ ಮಾತಿನಲ್ಲಿದ್ದ ಶಾಂತಿ ಎಲ್ಲಿಂದ ಬಂತು? ಅದು ಬಂದಿದ್ದು ಜ್ಞಾನದಿಂದ, ಸ್ವೀಕಾರದಿಂದ ಮತ್ತು ಭಗವಂತನ ಮೇಲಿನ ಶ್ರದ್ಧೆಯಿಂದ. ಸಾವನ್ನು ಶತ್ರುವಾಗಿ ನೋಡುವ ಬದಲು ಒಬ್ಬ ಸ್ನೇಹಿತನಾಗಿ, ಒಬ್ಬ ಮಾರ್ಗದರ್ಶಿಯಾಗಿ ನೋಡಿದಾಗ ಜೀವನದ ಪ್ರತಿಕ್ಷಣವೂ ಹೆಚ್ಚು ಅರ್ಥಪೂರ್ಣವಾಗುತ್ತದೆ. ನಮ್ಮ ಶಾಸ್ತ್ರಗಳಲ್ಲಿ ಆತ್ಮದ ಪ್ರಯಾಣಕ್ಕೆ 2 ಮುಖ್ಯ ಮಾರ್ಗಗಳನ್ನು ಹೇಳಲಾಗಿದೆ: ದೇವಯಾನ ಮತ್ತು ಪಿತೃಯಾನ. ಯಾವ ಆತ್ಮ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯದಿಂದ ಜೀವನ ನಡೆಸುತ್ತದೆಯೋ ಆ ಆತ್ಮ ದೇವಯಾನ ಮಾರ್ಗದಲ್ಲಿ ಸಾಗಿ ಸೂರ್ಯನ ಬೆಳಕಿನ ಮೂಲಕ ಬ್ರಹ್ಮಲೋಕವನ್ನು ತಲುಪಿ ಅಲ್ಲಿಂದ ಮತ್ತೆ ಈ ಸಂಸಾರಕ್ಕೆ ಹಿಂತಿರುಗದೆ ಶಾಶ್ವತ ಮುಕ್ತಿ ಪಡೆಯುತ್ತದೆ ಎಂದು ಉಪನಿಷತ್ತುಗಳು ಹೇಳುತ್ತವೆ. ಇನ್ನೊಂದೆಡೆ ಯಾವ ಆತ್ಮ ಇನ್ನೂ ಆಸೆ, ಆಕಾಂಕ್ಷೆ, ಅಪೂರ್ಣ ಬಯಕೆಗಳಿಂದ ಕೂಡಿರುತ್ತದೆಯೋ ಆ ಆತ್ಮ ಪಿತೃಯಾನ ಮಾರ್ಗದಲ್ಲಿ ಸಾಗಿ ಚಂದ್ರಲೋಕದ ಮೂಲಕ ಮತ್ತೆ ಭೂಮಿಗೆ, ಮತ್ತೆ ಒಂದು ಹೊಸ ದೇಹಕ್ಕೆ ಹಿಂತಿರುಗುತ್ತದೆ. ಇದನ್ನು ಕೇಳಿದಾಗ ಇದೊಂದು ಬಹುದೂರದ ಅಮೂರ್ತ ವಿಷಯದಂತೆ ಅನಿಸಬಹುದು. ಆದರೆ ಇದನ್ನೇ ಸರಳವಾಗಿ ಅರ್ಥಮಾಡಿಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿ ಎಷ್ಟು ಆಸೆಗಳಿವೆಯೋ, ಎಷ್ಟು ಅಪೂರ್ಣ ಬಯಕೆಗಳಿವೆಯೋ, ಆ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳಲು ಆತ್ಮಕ್ಕೆ ಮತ್ತೆ ಮತ್ತೆ ಈ ಭೂಮಿಗೆ ಬರಬೇಕಾಗುತ್ತದೆ. ಇದನ್ನು ಒಂದು ಸಣ್ಣ ಕಥೆಯ ಮೂಲಕ ಅರ್ಥಮಾಡಿಕೊಳ್ಳಿ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸಾಗುವವರೆಗೂ ಅದೇ ತರಗತಿಯಲ್ಲಿ ಮತ್ತೆ ಮತ್ತೆ ಕುಳಿತುಕೊಳ್ಳಬೇಕಾಗುತ್ತದೆ. ಪಾಸಾದ ಮೇಲೆಯೇ ಮುಂದಿನ ತರಗತಿಗೆ ಹೋಗುತ್ತಾನೆ. ಜೀವನವೂ ಒಂದು ದೊಡ್ಡ ಶಾಲೆಯಂತೆ. ಪ್ರತಿ ಜನ್ಮವೂ ಒಂದು ತರಗತಿ. ಈ ತರಗತಿಯ ಪಾಠಗಳನ್ನು ಪ್ರೀತಿ, ಕ್ಷಮೆ, ತ್ಯಾಗ, ಸೇವೆ, ಸಹನೆ ಇವುಗಳನ್ನು ಸಂಪೂರ್ಣವಾಗಿ ಕಲಿಯುವವರೆಗೂ ಆತ್ಮ ಮತ್ತೆ ಮತ್ತೆ ಈ ಭೂಮಿಗೆ ಬರಬೇಕಾಗುತ್ತದೆ. ಆದರೆ ಪ್ರಶ್ನೆ ಬರುತ್ತದೆ, ಈ ಪುನರ್ಜನ್ಮ ಚಕ್ರ ಎಂದೂ ಮುಗಿಯುವುದೇ ಇಲ್ಲವೇ? ಇಲ್ಲ ಸ್ನೇಹಿತರೆ, ಇದಕ್ಕೆ ಒಂದು ಮಾರ್ಗವಿದೆ. ಅದೇ ಮೋಕ್ಷ. ಮೋಕ್ಷ ಎಂದರೆ ಸಾಯುವುದಲ್ಲ. ಮೋಕ್ಷ ಎಂದರೆ ಮತ್ತೆ ಹುಟ್ಟದೇ ಇರುವ ಸ್ಥಿತಿ. ಈ ಜನನ ಮರಣ ಚಕ್ರದಿಂದ ಶಾಶ್ವತ ಬಿಡುಗಡೆ. ಒಂದು ನದಿ ಎಷ್ಟೇ ವಕ್ರವಾಗಿ, ಎಷ್ಟೇ ದೂರ ಹರಿದರೂ ಕೊನೆಗೆ ಸಮುದ್ರವನ್ನು ಸೇರಿದಾಗ ಅದು ಮತ್ತೆ ಪ್ರತ್ಯೇಕ ನದಿಯಾಗಿ ಉಳಿಯುವುದಿಲ್ಲ. ಅದು ಸಮುದ್ರವೇ ಆಗಿಬಿಡುತ್ತದೆ. ಅದೇ ರೀತಿ ಆತ್ಮ ತನ್ನ ಎಲ್ಲಾ ಕರ್ಮಗಳನ್ನು, ಎಲ್ಲ ಆಸೆಗಳನ್ನೂ ದಾಟಿ ಪೂರ್ಣ ಜ್ಞಾನ ಮತ್ತು ಭಕ್ತಿಯಿಂದ ಪರಮಾತ್ಮನನ್ನು ಸೇರಿದಾಗ ಅದು ಮತ್ತೆ ಪ್ರತ್ಯೇಕ ಆತ್ಮವಾಗಿ ಈ ಸಂಸಾರಕ್ಕೆ ಹಿಂತಿರುಗುವುದಿಲ್ಲ. ಅದು ಪರಮಾತ್ಮನಲ್ಲೇ ಶಾಶ್ವತವಾಗಿ ಒಂದಾಗಿಬಿಡುತ್ತದೆ. ಇದೇ ಶ್ರೀಕೃಷ್ಣ ಗೀತೆಯಲ್ಲಿ ಹೇಳಿದ ಮಾಮೇಕಂ ಶರಣಂ ವ್ರಜ, ಎಲ್ಲವನ್ನು ಬಿಟ್ಟು ನನ್ನ ಶರಣುಬಾ ಎಂಬ ಮಾತಿನ ಅರ್ಥ. ಇದೇ ಬುದ್ಧನ ನಿರ್ವಾಣ. ಇದೇ ಸೂಫಿ ಸಂತರ ಫನ. ಇದೇ ಎಲ್ಲಾ ಧರ್ಮಗಳ ಅಂತಿಮ ಗುರಿ, ಆ ಪರಮಸತ್ಯದೊಂದಿಗೆ ಒಂದಾಗುವುದು. ಆದರೆ ಸ್ನೇಹಿತರೆ, ಈ ಮೋಕ್ಷದ ದಾರಿಯಲ್ಲಿ ಒಂದು ದೊಡ್ಡ ಅಡ್ಡಿ ಇದೆ. ಅದೇ ಮಾಯೆ ಅಥವಾ ಆಸಕ್ತಿ, ಬಂಧ. ಮಾಯೆ ಎಂದರೇನು? ಇದನ್ನು ಅರ್ಥಮಾಡಿಕೊಳ್ಳಲು ಒಂದು ಸುಂದರ ಉದಾಹರಣೆ ನೋಡೋಣ. ಒಬ್ಬ ಪಕ್ಷಿ ಸ್ವತಂತ್ರವಾಗಿ ಆಕಾಶದಲ್ಲಿ ಹಾರಬಲ್ಲದು. ಆದರೆ ಒಂದು ಚಿನ್ನದ ಪಂಜರದಲ್ಲಿ ಇಟ್ಟಾಗ ಆ ಪಂಜರ ಎಷ್ಟೇ ಸುಂದರವಾಗಿದ್ರೂ, ಎಷ್ಟೇ ಆರಾಮದಾಯಕವಾಗಿದ್ರೂ ಅದು ಪಕ್ಷಿಯ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತದೆ. ನಮ್ಮ ಆಸೆಗಳು, ನಮ್ಮ ಆಸಕ್ತಿಗಳು, ನಮ್ಮ ನನ್ನದು ಎಂಬ ಭಾವನೆ ಇವೆಲ್ಲವೂ ಆತ್ಮಕ್ಕೆ ಇಂಥದ್ದೊಂದು ಚಿನ್ನದ ಪಂಜರವಾಗಿ ಬಿಡ್ತವೆ. ನಾವು ಸಂಪತ್ತಿಗೆ, ಸಂಬಂಧಗಳಿಗೆ, ಹೆಸರು ಪ್ರತಿಷ್ಠೆಗೆ ಎಷ್ಟು ಬಿಗಿಯಾಗಿ ಅಂಟಿಕೊಳ್ಳುತ್ತೇವೋ ಅಷ್ಟೇ ಬಿಗಿಯಾಗಿ ಆತ್ಮ ಈ ಸಂಸಾರ ಚಕ್ರದಲ್ಲಿ ಬಂಧಿತವಾಗುತ್ತದೆ. ಒಂದು ಘಟನೆ ನೆನಪಾಗುತ್ತದೆ. ಒಬ್ಬ ಶ್ರೀಮಂತ ವ್ಯಾಪಾರಿ ತನ್ನ ಮರಣಶಯ್ಯೆಯಲ್ಲಿದ್ದಾಗ ಅವನ ಕೈ ಮುಷ್ಟಿಯಂತೆ ಬಿಗಿಯಾಗಿ ಮುಚ್ಚಿಕೊಂಡಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಆ ಕೈ ತೆರೆಯಲಿಲ್ಲ. ಒಬ್ಬ ಸಂತ ಬಂದು ಅವನ ಕಿವಿಯಲ್ಲಿ ಹೇಳಿದರು, ಇನ್ನೂ ಏನಾದರೂ ಹಿಡಿದುಕೊಂಡಿದ್ದೀಯಾ? ಬಿಡು. ಆಗ ಆ ವ್ಯಾಪಾರಿಯ ಮನಸ್ಸಿನಲ್ಲಿ ಒಂದು ಬೆಳಕು ಮಿಂಚಿತು. ಅವನ ಇಡೀ ಜೀವನ ಸಂಪತ್ತು ಕೂಡಿಸುವುದರಲ್ಲೇ ಕಳೆದು ಹೋಗಿತ್ತು. ಆ ಸಂಪತ್ತಿಗೆ ಅವನ ಮನಸ್ಸು ಎಷ್ಟು ಅಂಟಿಕೊಂಡಿತ್ತು ಎಂದರೆ ಸಾಯುವಾಗಲೂ ಅವನಿಗೆ ಅದನ್ನು ಬಿಡಲಾಗುತ್ತಿರಲಿಲ್ಲ. ಆ ಸಂತರ ಮಾತು ಕೇಳಿ ಅವನು ನಿಧಾನವಾಗಿ ಕೈತೆರೆದ ಮತ್ತು ಶಾಂತಿಯಿಂದ ಪ್ರಾಣಬಿಟ್ಟ. ಇದೇ ಮಾಯೆಯ ಬಂಧ ಮತ್ತು ಇದೇ ಬಿಡುಗಡೆಯ ಮಾರ್ಗ, ಬಿಡುವುದು. ಸ್ನೇಹಿತರೆ, ಆತ್ಮಕ್ಕೆ ಮುಕ್ತಿ ಬೇಕಾದರೆ ಜೀವನದಲ್ಲೇ ಅಭ್ಯಾಸ ಮಾಡಬೇಕಾದ ಒಂದು ಕಲೆಯಿದೆ. ಅದೇ ವೈರಾಗ್ಯ. ವೈರಾಗ್ಯ ಎಂದರೆ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದಲ್ಲ. ಬದಲಾಗಿ ಈ ಪ್ರಪಂಚದಲ್ಲೇ ಬದುಕುತ್ತಾ, ಕುಟುಂಬ, ಸಂಬಂಧ, ಕೆಲಸ ಎಲ್ಲವನ್ನೂ ಪ್ರೀತಿಯಿಂದ ನಿರ್ವಹಿಸುತ್ತಾ, ಆದರೆ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿ ಬದುಕಬೇಕು.
ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ. ಇದೆಲ್ಲ ಅರ್ಥ ಆಯಿತು, ಆದರೆ ಪ್ರಾಯೋಗಿಕವಾಗಿ ಇದನ್ನು ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು? ಸಾವಿನ ಅರಿವು ನಮ್ಮ ಇಂದಿನ ಬದುಕನ್ನು ಹೇಗೆ ಬದಲಾಯಿಸಬಲ್ಲದು? ಜಪಾನಿನ ಸಮುರಾಯ್ ಪರಂಪರೆಯಲ್ಲಿ ಒಂದು ಆಳವಾದ ಪದ್ಧತಿಯಿತ್ತು. ಪ್ರತಿ ಸಮುರಾಯ್ ಯೋಧ ತಾನು ಯುದ್ಧಕ್ಕೆ ಹೋಗುವ ಮೊದಲು ತಾನು ಆಗಲೇ ಸತ್ತಿದ್ದೇನೆ ಎಂದು ಭಾವಿಸಿ ಬದುಕುತ್ತಿದ್ದ. ಇದರ ಹಿಂದಿನ ಜ್ಞಾನ ಬಹಳ ಆಳವಾದದ್ದು. ಸಾವಿನ ಅರಿವಿದ್ದಾಗ ಮಾತ್ರ ಮನುಷ್ಯ ಭಯದಿಂದ ಮುಕ್ತನಾಗಿ ಪೂರ್ಣ ಧೈರ್ಯದಿಂದ ಪೂರ್ಣ ಪ್ರಾಮಾಣಿಕತೆಯಿಂದ ಬದುಕಬಲ್ಲ. ನಮ್ಮ ಸನಾತನ ಪರಂಪರೆಯಲ್ಲೂ ಇದೇ ಜ್ಞಾನವಿದೆ. ಸ್ಮಶಾನ ವೈರಾಗ್ಯ ಎಂಬ ಪದ ಕೇಳಿರಬಹುದು. ಸ್ಮಶಾನಕ್ಕೆ ಹೋದಾಗ, ಚಿತೆಯ ಬೆಂಕಿಯನ್ನು ನೋಡಿದಾಗ ಒಂದು ಕ್ಷಣ ಮನುಷ್ಯನಿಗೆ ಜೀವನದ ಅಸಲಿ ಸತ್ಯ ಅರ್ಥವಾಗುತ್ತದೆ. ಈ ಸಂಪತ್ತು, ಈ ಅಧಿಕಾರ, ಈ ಅಹಂಕಾರ ಎಲ್ಲವೂ ಒಂದು ದಿನ ಬೂದಿಯಾಗಬೇಕು. ಆದರೆ ಈ ಜ್ಞಾನ ಸ್ಮಶಾನದಿಂದ ಹೊರಬಂದ ಮೇಲೆ ಎಷ್ಟು ಜನರಲ್ಲಿ ಉಳಿಯುತ್ತದೆ? ಬಹುತೇಕರಲ್ಲಿ 2 ದಿನ, 3 ದಿನ ಮಾತ್ರ. ಆಮೇಲೆ ಮತ್ತೆ ಅದೇ ಹಳೆಯ ಜಗಳ, ಅದೇ ಹಳೆಯ ಆಸೆ, ಅದೇ ಹಳೆಯ ಸ್ಪರ್ಧೆ. ಸ್ನೇಹಿತರೆ, ನಿಜವಾದ ಜ್ಞಾನಿ ಯಾರೆಂದರೆ ಪ್ರತಿ ಕ್ಷಣವೂ ಈ ಸ್ಮಶಾನ ವೈರಾಗ್ಯವನ್ನು ಜೀವಂತವಾಗಿಟ್ಟುಕೊಂಡು ಬದುಕುವವನು. ಇದರರ್ಥ ಜೀವನವನ್ನು ದುಃಖಮಯವಾಗಿ ನೋಡುವುದಲ್ಲ, ಬದಲಿಗೆ ಪ್ರತಿ ಕ್ಷಣವನ್ನು ಇನ್ನಷ್ಟು ಅಮೂಲ್ಯವಾಗಿ, ಇನ್ನಷ್ಟು ಪ್ರೀತಿಯಿಂದ ಬದುಕುವುದು. ಒಬ್ಬ ರೈತನಿದ್ದ. ಅವನ ಮಗ ಒಮ್ಮೆ ಕೇಳಿದ, ಅಪ್ಪ, ನೀನು ಪ್ರತಿದಿನ ಇಷ್ಟು ಆನಂದದಿಂದ ಕೆಲಸ ಮಾಡ್ತೀ, ಏನೂ ಚಿಂತೆಯಿಲ್ಲದೆ. ರೈತ ಹೇಳಿದ, ಮಗು, ನಾನು ಪ್ರತಿ ರಾತ್ರಿ ಮಲಗುವಾಗ ಇದೇ ನನ್ನ ಕೊನೆಯ ರಾತ್ರಿ ಇರಬಹುದು ಎಂದು ಯೋಚಿಸುತ್ತೇನೆ. ಹಾಗಾಗಿ ಯಾರು ಮೇಲೂ ದ್ವೇಷ ಇಟ್ಟುಕೊಳ್ಳುವುದಿಲ್ಲ, ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ. ಪ್ರತಿದಿನವನ್ನು ಪೂರ್ಣ ಪ್ರೀತಿಯಿಂದ ಬದುಕುತ್ತೇನೆ. ನಾಳೆ ಬೆಳಿಗ್ಗೆ ಕಣ್ಣು ತೆರೆದರೆ ಅದು ಭಗವಂತ ಕೊಟ್ಟ ಬೋನಸ್ ದಿನ. ಈ ಮಾತಿನಲ್ಲಿ ಎಷ್ಟು ಆಳವಾದ ಜೀವನಜ್ಞಾನವಿದೆ ನೋಡಿ. ಸಾವಿನ ಅರಿವು ನಮಗೆ ಕಲಿಸುವ ಮೊದಲ ಪಾಠ ಕ್ಷಮೆ. ಯಾರ್ಮೇಲಾದ್ರೂ ಕೋಪ, ದ್ವೇಷ ಇಟ್ಟುಕೊಂಡಿದ್ದರೆ ಇಂದೇ ಬಿಟ್ಟುಬಿಡಿ, ಏಕೆಂದರೆ ನಾಳೆ ಎಂಬುದು ಯಾರಿಗೂ ಖಚಿತವಿಲ್ಲ. ಎರಡನೇ ಪಾಠ ಪ್ರೀತಿಯನ್ನು ವ್ಯಕ್ತಪಡಿಸುವುದು. ನಿಮ್ಮ ಹೆತ್ತವರಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಸಂಗಾತಿಗೆ ಪ್ರೀತಿಸುತ್ತೇನೆ ಎಂದು ಹೇಳಲು ನಾಳೆಗೆ ಕಾಯಬೇಡಿ. ಮೂರನೇ ಪಾಠ ಪ್ರತಿ ಕ್ಷಣವನ್ನು ಪೂರ್ಣವಾಗಿ ಬದುಕುವುದು. ಭೂತಕಾಲದ ಪಶ್ಚಾತ್ತಾಪದಲ್ಲಿ, ಭವಿಷ್ಯದ ಚಿಂತೆಯಲ್ಲಿ ಮುಳುಗದೆ ಈ ಕ್ಷಣದಲ್ಲಿ ಪೂರ್ಣವಾಗಿರುವುದು. ಆದಿಶಂಕರಾಚಾರ್ಯರ ಜೀವನದಲ್ಲಿ ಒಂದು ಘಟನೆ ಇದೆ. ಅವರು ಇನ್ನೂ ಚಿಕ್ಕ ಬಾಲಕರಾಗಿದ್ದಾಗ, ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಒಂದು ಮೊಸಳೆ ಅವರ ಕಾಲನ್ನು ಹಿಡಿದುಕೊಂಡಿತು. ಆ ಕ್ಷಣದಲ್ಲಿ ಶಂಕರರು ತಮ್ಮ ತಾಯಿಯ ಬಳಿ ಸನ್ಯಾಸ ತೆಗೆದುಕೊಳ್ಳಲು ಅನುಮತಿ ಕೇಳಿದರು. ಏಕೆಂದರೆ ಸಾವಿನ ಬಾಗಿಲಲ್ಲಿ ನಿಂತಾಗ ಮಾತ್ರ ಮನುಷ್ಯನಿಗೆ ಜೀವನದ ನಿಜವಾದ ಆದ್ಯತೆಯೇನೆಂಬುದು ಸ್ಪಷ್ಟವಾಗಿ ಕಾಣುತ್ತದೆ. ಈ ಘಟನೆಯ ನಂತರ ಶಂಕರರು ಬದುಕುಳಿದರು. ಆದರೆ ಆ ಒಂದು ಕ್ಷಣದ ಅರಿವು ಅವರ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿತು. ಮುಂದೆ ಅವರು ಅದ್ವೈತ ವೇದಾಂತದ ಮಹಾನ್ ಆಚಾರ್ಯರಾದರು. ಇಂದಿಗೂ ಅವರ ಜ್ಞಾನ ಕೋಟ್ಯಾಂತರ ಜನರಿಗೆ ಬೆಳಕು ತೋರಿಸುತ್ತಿದೆ. ಇನ್ನೊಂದು ಘಟನೆ ಸಂತ ಕಬೀರರ ಜೀವನದಲ್ಲಿ ಬರುತ್ತದೆ. ಅವರು ಸಾಯುವ ಸಮಯ ಸಮೀಪಿಸಿದಾಗ ಜನರು ಕೇಳಿದರು, ಗುರುಗಳೇ, ನಿಮಗೆ ಸಾವಿನ ಭಯ ಇಲ್ಲವೇ? ಕಬೀರರು ಉತ್ತರಿಸಿದರು, ನಾನು ಎಂದೂ ಹುಟ್ಟಲೇ ಇಲ್ಲ, ಎಂದೂ ಸಾಯುವುದೂ ಇಲ್ಲ. ನಾನೇ ಆ ಶಾಶ್ವತ ಸತ್ಯ. ಈ ಮಾತು ಕೇಳಲು ಸುಲಭವಾಗಿ ಕಾಣಬಹುದು, ಆದರೆ ಇದರ ಹಿಂದೆ ಇರುವ ಅನುಭವ ಬಹಳ ಆಳವಾದದ್ದು. ಕಬೀರರು ನಾನು ಎಂದರೆ ದೇಹ ಅಲ್ಲ, ಮನಸ್ಸೂ ಅಲ್ಲ, ಬದಲಿಗೆ ಆ ಸಾಕ್ಷಿ ಪ್ರಜ್ಞೆ, ಆ ಚೈತನ್ಯ ಎಂಬುದನ್ನು ಸಂಪೂರ್ಣವಾಗಿ ಅರಿತಿದ್ದರು. ಈ ಸತ್ಯವನ್ನು ಸಾಮಾನ್ಯ ಮನುಷ್ಯರು ಅನುಭವಿಸಬಹುದೇ? ಹೌದು ಸ್ನೇಹಿತರೆ. ಇಂದಿನ ವೈಜ್ಞಾನಿಕ ಸಂಶೋಧನೆಗಳಲ್ಲೂ ಮರಣ ಸಮೀಪ ಅನುಭವ, ಅಂದರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಪಡೆದ ಸಾವಿರಾರು ಜನರ ವರದಿಗಳಲ್ಲಿ ಒಂದೇ ಬಗೆಯ ಮಾತು ಪುನರಾವರ್ತನೆ ಆಗುತ್ತದೆ. ಅವರೆಲ್ಲರೂ ತಮ್ಮ ದೇಹದಿಂದ ಹೊರಬಂದು ಒಂದು ಪ್ರಕಾಶಮಾನ ಬೆಳಕಿನ ಕಡೆಗೆ ಸಾಗುತ್ತಿರುವ ಅನುಭವ, ಅಪಾರ ಶಾಂತಿ, ಪ್ರೀತಿಯ ಅನುಭವ ಪಡೆದಿದ್ದಾರೆ ಎಂದು ಹೇಳುತ್ತಾರೆ. ಎಷ್ಟೋ ಜನ ಹೇಳುತ್ತಾರೆ, ಆ ಕ್ಷಣದಲ್ಲಿ ಸಾವಿನ ಭಯ ಸಂಪೂರ್ಣ ಮಾಯವಾಗಿತ್ತು, ಬದಲಿಗೆ ಒಂದು ಆಳವಾದ ಶಾಂತಿ, ಒಂದು ಮನೆಗೆ ಹಿಂತಿರುಗಿದ ಅನುಭವ ಆಗಿತ್ತು ಎಂದು. ಇದನ್ನೇ ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಧ್ಯಾನದ ಮೂಲಕ, ಆತ್ಮಾನುಭವದ ಮೂಲಕ ಕಂಡುಕೊಂಡಿದ್ದರು. ಈ ಶರೀರ ನಾವಲ್ಲ, ಈ ಮನಸ್ಸೂ ನಾವಲ್ಲ, ಈ ಆಲೋಚನೆಗಳ ಸಮೂಹವೂ ನಾವಲ್ಲ. ನಾವು ಆ ಸಾಕ್ಷಿ, ಆ ಶುದ್ಧ ಪ್ರಜ್ಞೆ, ಆ ಶಾಶ್ವತ ಚೈತನ್ಯ. ಇದನ್ನೇ ಉಪನಿಷತ್ತುಗಳು ಅಹಂ ಬ್ರಹ್ಮಾಸ್ಮಿ ಎಂದು ಘೋಷಿಸಿದ್ದು. ಈ ಜ್ಞಾನ ನಿಜವಾಗಿ ಅನುಭವಕ್ಕೆ ಬಂದಾಗ ಸಾವು ಎಂಬುದು ಭಯದ ವಿಷಯವಾಗಿ ಉಳಿಯುವುದಿಲ್ಲ, ಬದಲಿಗೆ ಒಂದು ಪವಿತ್ರ ಪ್ರಯಾಣವಾಗಿ ಕಾಣುತ್ತದೆ. ಒಬ್ಬ ಸೈನಿಕನ ಕಥೆ ಕೇಳಿ.
ಯುದ್ಧಭೂಮಿಯಲ್ಲಿ ಗಾಯಗೊಂಡು ಬಿದ್ದಿದ್ದ ಸೈನಿಕನ ಬಳಿ ಅವನ ಸ್ನೇಹಿತ ಓಡಿಬಂದ. ಸಾಯುವ ಸ್ಥಿತಿಯಲ್ಲಿದ್ದ ಸೈನಿಕ ಮುಗುಳ್ನಗುತ್ತಾ ಹೇಳಿದ, ಚಿಂತಿಸಬೇಡ ಗೆಳೆಯ, ನಾನು ದೇಶಕ್ಕಾಗಿ ಸಾಯುತ್ತಿದ್ದೇನೆ. ಇದಕ್ಕಿಂತ ಪವಿತ್ರವಾದ ಸಾವು ಇನ್ನೊಂದಿಲ್ಲ. ಈ ಮಾತಿನಲ್ಲಿ ಎಷ್ಟು ಶಕ್ತಿಯಿದೆ ನೋಡಿ. ಆ ಸೈನಿಕನಿಗೆ ಸಾವಿನ ಭಯ ಇರಲಿಲ್ಲ, ಏಕೆಂದರೆ ಅವನ ಜೀವನಕ್ಕೊಂದು ಉದ್ದೇಶವಿತ್ತು, ಅವನ ಸಾವಿಗೊಂದು ಅರ್ಥವಿತ್ತು. ಇದೇ ನಮಗೆ ಕಲಿಸುವ ಆಳವಾದ ಪಾಠ. ಸಾವಿನ ಭಯ ಕಡಿಮೆಯಾಗುವುದು ಜೀವನಕ್ಕೆ ಅರ್ಥ ಸಿಕ್ಕಾಗ ಮಾತ್ರ. ಸ್ನೇಹಿತರೆ, ಜೀವನದಲ್ಲಿ ಉದ್ದೇಶವಿಲ್ಲದ ಮನುಷ್ಯನಿಗೆ ಸಾವಿನ ಭಯ ಹೆಚ್ಚು ಕಾಡುತ್ತದೆ, ಏಕೆಂದರೆ ಅವನ ಮನಸ್ಸಿನಲ್ಲಿ ಒಂದು ಸುಪ್ತ ಭಾವನೆ ಇರುತ್ತದೆ, ನಾನಿನ್ನೂ ಏನೂ ಮಾಡಿಲ್ಲ, ಇನ್ನೂ ಜೀವನ ಪೂರ್ಣವಾಗಲಿಲ್ಲ. ಆದರೆ ಯಾರ ಜೀವನ ಸೇವೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ತುಂಬಿರುತ್ತದೆಯೋ, ಯಾರು ಪ್ರತಿ ಕ್ಷಣವನ್ನೂ ಅರ್ಥಪೂರ್ಣವಾಗಿ ಬದುಕಿರುತ್ತಾರೋ, ಅವರಿಗೆ ಸಾವು ಬಂದಾಗ ಒಂದು ವಿಚಿತ್ರ ಸಮಾಧಾನ ಇರುತ್ತದೆ. ನಾನು ನನ್ನ ಪಾತ್ರವನ್ನು ಪೂರ್ಣಗೊಳಿಸಿದ್ದೇನೆ ಎಂಬ ಭಾವನೆ. ಇಲ್ಲಿ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಇಂದೇ ನಿಮಗೆ ಸಾವು ಬಂದರೆ ನೀವು ಸಂತೃಪ್ತಿಯಿಂದ ಕಣ್ಣು ಮುಚ್ಚಬಲ್ಲಿರಾ? ಈ ಪ್ರಶ್ನೆ ಭಯ ಹುಟ್ಟಿಸಲು ಅಲ್ಲ, ಬದಲಿಗೆ ನಿಮ್ಮ ಜೀವನವನ್ನು ಮರುಪರಿಶೀಲಿಸಲು ಕೇಳ್ತಿದ್ದೇನೆ. ನಿಮ್ಮ ಹೆತ್ತವರಿಗೆ ಸಾಕಷ್ಟು ಗೌರವ ಕೊಟ್ಟಿದ್ದೀರಾ? ನಿಮ್ಮ ಮಕ್ಕಳಿಗೆ ಸಾಕಷ್ಟು ಸಮಯ ಕೊಟ್ಟಿದ್ದೀರಾ? ಯಾರಿಗಾದರೂ ನೋವು ಕೊಟ್ಟಿದ್ದರೆ ಕ್ಷಮೆ ಕೇಳಿದ್ದೀರಾ? ಭಗವಂತನ ಸ್ಮರಣೆ ಮಾಡ್ತಿದ್ದೀರಾ? ಈ ಪ್ರಶ್ನೆಗಳಿಗೆ ಇಂದೇ ಉತ್ತರ ಹುಡುಕಿ, ಏಕೆಂದರೆ ನಾಳೆ ಎಂಬುದು ಒಂದು ಭ್ರಮೆ ಮಾತ್ರ. ಸಂತ ತುಕಾರಾಮರು ಒಂದು ಸುಂದರ ಮಾತು ಹೇಳಿದ್ದಾರೆ. ಮರಣ ಎಂಬುದು ಒಂದು ಹಬ್ಬದಂತಾಗಬೇಕು, ಏಕೆಂದರೆ ಆ ದಿನ ಆತ್ಮ ತನ್ನ ನಿಜವಾದ ಮನೆಗೆ ಹಿಂತಿರುಗುತ್ತದೆ. ಇದನ್ನು ಕೇಳಿ ಆಶ್ಚರ್ಯವಾಗಬಹುದು, ಆದರೆ ಯೋಚಿಸಿ ನೋಡಿ. ಈ ಪ್ರಪಂಚ ಆತ್ಮದ ಶಾಶ್ವತ ಮನೆ ಅಲ್ಲ, ಇದೊಂದು ತಾತ್ಕಾಲಿಕ ವಸತಿಗೃಹ. ನಿಜವಾದ ಮನೆ ಆ ಪರಮಾತ್ಮನ ಬಳಿಯೇ. ಒಬ್ಬ ಪ್ರಯಾಣಿಕ ಹೋಟೆಲಿನಲ್ಲಿ 2 ದಿನ ಉಳಿದು ಮತ್ತೆ ತನ್ನ ಮನೆಗೆ ಹಿಂತಿರುಗುವಂತೆ, ಆತ್ಮ ಈ ಭೂಮಿಯ ಮೇಲೆ ಕೆಲವು ವರ್ಷಗಳ ಪ್ರಯಾಣ ಮುಗಿಸಿ ಮತ್ತೆ ತನ್ನ ಮೂಲ ಮನೆಗೆ, ಪರಮಾತ್ಮನ ಬಳಿಗೆ ಹಿಂತಿರುಗುತ್ತದೆ. ಈ ಜ್ಞಾನ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆಗೊಂಡಾಗ ಜೀವನವನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ಸಣ್ಣಪುಟ್ಟ ವಿಷಯಗಳಿಗೆ ಕೋಪಿಸಿಕೊಳ್ಳುವುದು, ಇನ್ನೊಬ್ಬರೊಡನೆ ಸ್ಪರ್ಧಿಸುವುದು, ಅಸೂಯಪಡುವುದು, ಇವೆಲ್ಲ ಎಷ್ಟು ಅರ್ಥಹೀನ ಎಂದು ಅನಿಸತೊಡಗುತ್ತದೆ. ಸ್ನೇಹಿತರೆ, ಈ ಇಡೀ ಪ್ರಯಾಣದಲ್ಲಿ ನಾವು ಒಂದು ಸತ್ಯವನ್ನು ಪದೇ ಪದೇ ಕಂಡುಕೊಂಡೆವು. ಸಾವು ಎಂಬುದು ಅಂತ್ಯವಲ್ಲ, ಅದು ಒಂದು ಪ್ರಯಾಣದ ತಿರುವು ಮಾತ್ರ. ದೀಪ ಆರಿದಂತೆ ಕಂಡರೂ ಬೆಳಕು ನಾಶವಾಗುವುದಿಲ್ಲ. ಬಟ್ಟೆ ಬದಲಾದಂತೆ ದೇಹ ಬದಲಾಗುತ್ತದೆಯೇ ಹೊರತು ಆತ್ಮ ಬದಲಾಗುವುದಿಲ್ಲ. ಮಡಕ್ಕೆ ಒಡೆದರೂ ಒಳಗಿನ ಆಕಾಶ ಅನಂತ ಆಕಾಶದಲ್ಲಿ ಬೆರೆತು ಶಾಶ್ವತವಾಗಿ ಉಳಿಯುತ್ತದೆ. ಈ ಜ್ಞಾನ ನಿಮ್ಮ ಹೃದಯದಲ್ಲಿ ನೆಲೆಗೊಂಡಾಗ ಸಾವಿನ ಭಯ ಎಂಬುದು ಮೆಲ್ಲಗೆ ಕರಗಿ ಹೋಗುತ್ತದೆ ಮತ್ತು ಅದರ ಜಾಗದಲ್ಲಿ ಒಂದು ಆಳವಾದ ಶಾಂತಿ, ಒಂದು ಅಪಾರ ಧೈರ್ಯ ನೆಲೆಸುತ್ತದೆ. ಆದರೆ ಸ್ನೇಹಿತರೆ, ಈ ಜ್ಞಾನದ ನಿಜವಾದ ಉದ್ದೇಶ ಸಾವಿನ ಬಗ್ಗೆ ಮಾತನಾಡುವುದಲ್ಲ, ಬದಲಿಗೆ ಜೀವನವನ್ನು ಇನ್ನಷ್ಟು ಪೂರ್ಣವಾಗಿ, ಇನ್ನಷ್ಟು ಪ್ರಾಮಾಣಿಕವಾಗಿ, ಇನ್ನಷ್ಟು ಪ್ರೀತಿಯಿಂದ ಬದುಕುವುದು. ಸಾವು ನಮಗೆ ನೆನಪಿಸುವ ಸತ್ಯ ಇಷ್ಟೇ: ಈ ಸಮಯ, ಈ ಕ್ಷಣ, ಈ ಇಂದಿನ ದಿನ ಮತ್ತೆಂದೂ ಸಿಗುವುದಿಲ್ಲ. ಆದ್ದರಿಂದ ಇಂದೇ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಮಾತನಾಡಿ, ಇಂದೇ ಕ್ಷಮಿಸಿ, ಇಂದೇ ಕ್ಷಮೆ ಕೇಳಿ, ಇಂದೇ ನಿಮ್ಮ ಕನಸುಗಳ ಕಡೆಗೆ ಒಂದು ಹೆಜ್ಜೆ ಇಡಿ. ಏಕೆಂದರೆ ನಾಳೆ ಎಂಬುದು ಯಾರಿಗೂ ಗ್ಯಾರಂಟಿಯಿಲ್ಲ. ಒಬ್ಬ ಬುದ್ಧಿವಂತ ರಾಜನ ಕಥೆಯೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಆ ರಾಜ ತನ್ನ ಮಂತ್ರಿಗೆ ಒಂದು ಉಂಗುರ ಮಾರಿಸಲು ಹೇಳಿದ ಮತ್ತು ಆ ಉಂಗುರದ ಮೇಲೆ ಒಂದು ಮಾತು ಬರೆಸಲು ಹೇಳಿದ. ಆ ಮಾತು ದುಃಖದ ಸಮಯದಲ್ಲಿ ಸಂತೋಷ ಕೊಡಬೇಕು ಮತ್ತು ಸಂತೋಷದ ಸಮಯದಲ್ಲಿ ಎಚ್ಚರಿಕೆ ಕೊಡಬೇಕು ಎಂದು. ಮಂತ್ರಿ ಆ ಉಂಗುರದ ಮೇಲೆ ಬರೆಸಿದ್ದು ಕೇವಲ ಒಂದು ಮಾತು: ಇದೂ ಕೂಡ ಕಳೆದು ಹೋಗುತ್ತದೆ. ಈ ಒಂದು ಮಾತಿನಲ್ಲಿ ಇಡೀ ಜೀವನದ ಸಾರ ಅಡಗಿದೆ. ಸುಖವೂ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ, ಈ ದೇಹವೂ ಶಾಶ್ವತವಲ್ಲ. ಶಾಶ್ವತವಾದದ್ದು ಒಂದೇ: ಆ ಆತ್ಮ, ಆ ಚೈತನ್ಯ, ಆ ಪರಮಾತ್ಮನ ಅಂಶ ನಮ್ಮೊಳಗೆ ಇರುವುದು. ಇಂದಿನಿಂದ, ಈ ಕ್ಷಣದಿಂದ ಒಂದು ನಿರ್ಧಾರ ಮಾಡಿ: ಸಾವಿನ ಭಯದಲ್ಲಿ ಬದುಕುವುದನ್ನು ನಿಲ್ಲಿಸಿ, ಬದಲಿಗೆ ಜೀವನದ ಪೂರ್ಣತೆಯಲ್ಲಿ ಬದುಕಿ. ಪ್ರತಿ ಸೂರ್ಯೋದಯವನ್ನು ಒಂದು ವರವಾಗಿ ಸ್ವೀಕರಿಸಿ, ಪ್ರತಿ ಉಸಿರನ್ನು ಭಗವಂತನ ಕೃಪೆಯಾಗಿ ಗ್ರಹಿಸಿ. ಯಾರೊಂದಿಗಾದರೂ ಮನಸ್ತಾಪವಿದ್ದರೆ ಇಂದೇ ಸರಿಪಡಿಸಿ. ಯಾವುದಾದರೂ ಕನಸು ಮನಸ್ಸಿನಲ್ಲಿ ಉಳಿದಿದ್ದರೆ ಇಂದೇ ಅದರ ಕಡೆಗೆ ಹೆಜ್ಜೆ ಇಡಿ. ಏಕೆಂದರೆ ಆತ್ಮ ಶಾಶ್ವತವಾದರೂ ಈ ದೇಹದಲ್ಲಿನ ಈ ಜೀವನ ಅಮೂಲ್ಯವಾದದ್ದು, ಪುನರಾವರ್ತನೆಯಾಗದ ಒಂದು ಅವಕಾಶ. ಆ ಪರಮಾತ್ಮ ನಮ್ಮೆಲ್ಲರಿಗೂ ಈ ಜ್ಞಾನದ ಬೆಳಕನ್ನು ಕರುಣಿಸಲಿ, ಭಯದಿಂದ ಬಿಡುಗಡೆ ಕೊಡಲಿ ಮತ್ತು ಪ್ರೀತಿ, ಸೇವೆ, ಭಕ್ತಿಯಿಂದ ತುಂಬಿದ ಜೀವನ ಬದುಕುವ ಶಕ್ತಿ ಕೊಡಲಿ. ಇದಿಷ್ಟು
ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.